ಅದು ಅಲ್ಲದೆ ಈಗ ಅವರು ಮಾಡಿದ ಕೆಲ್ಸಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಆಗ್ದೇ ಇರತ್ತಾ? ಈಗ ನಿಂಗೆ ಅಧಿಕಾರ, ಅಂತಸ್ತು, ಗೌರವ, ಒಳ್ಳೆ ಸಂಬಳ ಎಲ್ಲ ಇದೆ. ಈಗ ನೀನ್ ಅವ್ರಿಗೆ ಬೇಕೇ ಬೇಕು. ಸಂಧ್ಯಾ, ಸ್ವಲ್ಪ ಸುಮ್ನಿರಮ್ಮ. ಸೌಮ್ಯ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲಮ್ಮ. ಕ್ಷಮೆ ಕೇಳಿ ಬಂದವ್ರನ್ನ ಕ್ಷಮಿಸೋದು ದೊಡ್ಡ ಗುಣ ಕಣಮ್ಮ. ಒಂದ್ ವೇಳೆ ನಿನ್ನ ಅವರು ಆಚೆ ತಳ್ಳದೇ ಇದ್ದಿದ್ರೆ ಇವತ್ ನಿನಗೆ ಇರ್ತಿರ್ಲಿಲ್ಲಮ್ಮ. ಹೌದಪ್ಪ, ಯಾವುದಕ್ಕೂ ನನಗೆ ಸ್ವಲ್ಪ ಸಮಯ ಬೇಕು. ಇನ್ನು ಮುಂದೆ ನಿನಗ್ ಬಿಟ್ಟಿದ್ದಮ್ಮ. ಸರಿಯಪ್ಪ. ಮಕ್ಕಳೇ, ಇವತ್ತಿನ ಪಾಠ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಒಂದು ಹೆಣ್ಣು ಕಲ್ತ್ರೆ ಇಡೀ ಕುಟುಂಬ ಕಲ್ತಂತೆ. ಮಹಿಳೆಯರು ಈಗಂತೂ ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಅಲ್ವಾ? ಸೈಂಟಿಸ್ಟ್ಗಳು, ಗಗನಯಾತ್ರಿಗಳು, ಪಾಲಿಟಿಕ್ಸ್, ಪೊಲೀಸ್, ಮಿಲಿಟರಿ, ಬಿಸ್ನೆಸ್, ಅಗ್ರಿಕಲ್ಚರ್, ಹೀಗೆ ಎಲ್ಲದರಲ್ಲೂ ಗಂಡಸರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ತಿದ್ದಾರೆ. ಮಹಿಳೆಯರು ಮನೆಯಿಂದ ಆಚೆ ಬರಬಾರ್ದು, ವಿದ್ಯಾಭ್ಯಾಸ ಕಲಿಬಾರ್ದು, ಗಂಡಸರಿಗೆ ದಾಸಿ ಅಂತಿರ್ಬೇಕು ಅನ್ನೋ ಕಾಲ ಬದಲಾಗಿದೆ. ಇನ್ನೂ ಕೆಲವು ಹಳ್ಳಿಗಳಲ್ಲಿ ಈಗಲೂ ಕೂಡ ಮೌಢ್ಯ ಆಚರಣೆಗಳನ್ನ ಪಾಲಿಸ್ತಿದ್ದಾರೆ. ಅದು ನಿಲ್ಬೇಕು. ಕೆಲವೊಂದಷ್ಟು ಕಡೆ ಹೆಣ್ಮಕ್ಳು ಋತುಮತಿ ಆದಾಗ ಊರಿಂದ ಆಚೆ ಇರೋ ಗುಡಿಸ್ಲಲ್ಲಿ ಇರಿಸ್ತಾರೆ. ಹಾಗೆ ಋತು ಚಕ್ರ ಶುರುವಾದಾಗ ಮನೆಯಿಂದ ಆಚೆ ಇರಿಸ್ತಾರೆ. ಇದು ತಪ್ಪಬೇಕು. ಇನ್ನು ಕೆಲವು ಕಡೆ ಎಷ್ಟೋ ಜನರು ಬಯಲು ಬಹಿರ್ದೇಶಿಗೆ ಹೋಗ್ತಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯವನ್ನು ಕಟ್ಟಿಸಿ ಅದನ್ನು ಉಪಯೋಗಿಸ್ಬೇಕು. ಆಗ ಸ್ವಚ್ಛತೆ ಮತ್ತು ಆರೋಗ್ಯ ಎರಡೂ ಇರುತ್ತೆ. ನಾನು ಹೇಳಿರೋ ವಿಷಯ ಕರಿತಾ ಇದ್ದಾರೆ. ಬರ್ತೀನಿ, ಹೋಗಪ್ಪ. ನಿಮ್ಮೆಲ್ಲರ ಸಹಕಾರದಿಂದ ಈ ಶಾಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ. ನೀವೆಲ್ಲರೂ ಇದೇ ರೀತಿ ಸಹಕಾರ ಕೊಡಬೇಕು. ನಾನು ಸಹ ನಿಮ್ಗೆ ಅಷ್ಟೇ ಸಹಕಾರ ಕೊಡ್ತೀನಿ. ಇನ್ನೂ ಈ ಶಾಲೆನ ಚೆನ್ನಾಗಿ ಬೆಳೆಸೋಣ. ಹೇಳ್ ಕಳ್ಸಿದ್ರಂತೆ. ಸೌಮ್ಯ ಅವರೇ, ಊರಿಗೆ ಹೊಸದಾಗಿ DDPI ಬಂದಿದ್ದಾರೆ. ಅವ್ರನ್ನ ನೀವು ಹೋಗಿ ಭೇಟಿ ಮಾಡಿ. ಓಕೆ ಸರ್. ಸಂಧ್ಯಾವ್ರೆ, ಬರ್ರಿ. ಯಾಕೆ ಹಂಗ ನಿಂತೀರಿ? ಬರ್ರಿ, ಕೂಡ್ರಲ್ಲ ಕೂಡ್ರಿ. ಯಾಕೆ ಹಂಗೆ ನೋಡಕತ್ತೀರಿ? ಓಡಾಳ್ನಂಗಿದ್ದವನು DDPI ಹೆಂಗಾದಂತ ನಿಮಗೆ ಆಶ್ಚರ್ಯ ಆಗತೈತಲ್ಲ? ಅದಕ್ಕೆ ಕಾರಣನ ನೀವ. ಹೌದು, ನೀವ. ಅವತ್ತು ನೀವು ನನಗೆ ಬೈದು ಬುದ್ಧಿ ಹೇಳ್ದಿದ್ರ ನಾನು ಇವತ್ತು ಈ ಸ್ಥಾನಕ್ಕೆ ಬರ್ತಿಲ್ಲಲ್ರಿ. ಆ ಕ್ರೆಡಿಟ್ ಎಲ್ಲ ನಿಮ್ಗ ಸೇರ್ಬೇಕು ನೋಡ್ರಿ. ಆವತ್ತು ನೀವು ಬೈದು ಹೋದ್ಮೇಲೆ ಇನ್ನೊಂದು ಸಲ ಏನಾದ್ರೂ ಲವ್ವು ಗಿವ್ವು ಅಂತ ನನ್ನ ಹಿಂದೆ ಬಂದ್ರೆ ಆಗ್ಲೇ ಹೇಳದ್ದಲ್ಲ, ಕಾಲಲ್ಲಿರೋದು ಕೈಗೆ ಬರುತ್ತೆ ಅಂತ. ನೀನು ಮಾತ್ರ ಅಲ್ಲ, ಯಾರು ಬಂದು ಹೇಳಿದ್ರು ಅಷ್ಟೇ. ಏನೋ ಅವಳು ಹಾಗೆ ನೀನು ಬೈದೋದ್ರು ಸುಮ್ಮನಿದ್ಯಾ? ಹೆಂಗ್ಸು, ಆ ಹುಡುಗಿಗೆ ಇಷ್ಟು ದುರಾಂಕಾರ ಇರಬೇಕಾದ್ರೆ ಇನ್ನು ಗಂಡಸರು ನಮಗಿರಲ್ವಾ? ನಡಿಯ, ಅವಳನ್ನೆತ್ತಾಕೊಂಡೋಗಿ ಸರಿಯಾಗಿ ಪಾಠ ಕಳ್ಸೋಣ. ಆವತ್ತು ನನ್ನ ಗೆಳೆಯ ಹಂಗೆ ಹೇಳಿದ್ಮೇಲೆ ನನ್ನ ಮನ್ಸಿಗೆ ಯಾಕೋ ಸರಿ ಬರಲಿಲ್ಲ. ನಾ ಹೇಳಿದೆ, ಬೇಡ ಕಣೋ, ಅವಳು ನನ್ನ ಕಣ್ ತೀರಿಸಿದ ದೇವತೆ ಇದ್ದಂಗೆ. ಅವಳಿಗೆ ನಾವು ಕೆಟ್ಟದ್ದು ಬಯಸೋದು ಭಾಳ ತಪ್ಪಾಗತಿ. ನಾವು ಬಂದಿರೋದು ಓದೋದಕ್ಕೆ, ಹುಡುಗಿರಿಂದ ಸುತ್ತಾಡೋದಕ್ಕಲ್ಲ. ನಮ್ಮ ಪವಿತ್ರ ಜೀವನನ ಹಾಳು ಮಾಡ್ಕೋಬಾರ್ದು ಅಂತ ಆಗಲೇ ಡಿಸೈಡ್ ಮಾಡಿದೆ. ಎಜುಕೇಷನ್ ಮೊದಲು, ಮಿಕ್ಕಿದ್ದೆಲ್ಲ ಆಮೇಲೆ ಅಂತ. ಆಗಲೇ ನಾನು ಡಿಸೈಡ್ ಮಾಡಿದೆ. ಆವತ್ತು ಚೆನ್ನಾಗಿ ಓದ್ಬೇಕಂತ ಡಿಸೈಡ್ ಮಾಡಿ KS ಪಾಸ್ ಮಾಡಿದೆ. ಈಗ ಅದರಿಂದಾಗಿ ನಾ DDPI ಆಗಿದ್ದೀನಿ ರೀ. ಇದಕ್ಕೆ ನೀವ ಕಾರಣ ರೀ. ಅದಕ್ಕೆ ನಿಮ್ಮನ್ನು ನೋಡ್ಬೇಕನ್ನಿಸ್ತು, ಹೇಳಿ ಕಳಿಸಿದೆ. ಅಂತೂ ಬಂದ್ರಲ್ಲ, ಭಾಳ ಥ್ಯಾಂಕ್ಸ್ ರೀ. ಅಂದಾಗ ನೀವು ಪಾಠ ಭಾಳ ಚಲೋ ಮಾಡ್ತೀರಂತೆ. ಅಲ್ದ ಸರ್ಕಾರಿ ಶಾಲೆಯೊಳಗೆ ಕೂಡ ಉತ್ತಮ ಸೌಲಭ್ಯದಿಂದ ಆಧುನಿಕ ವಿದ್ಯಾಭ್ಯಾಸ ಸಿಗುತ್ತೋ ಅನ್ನೋ ಸತ್ಯ ಹೇಳಿ ಸ್ಟ್ರೆಂತ್ ಇಂಪ್ರೂವ್ ಮಾಡಿ ರ್ಯಾಂಕ್ಸ್ ಬರೋ ಹಾಗೆ ಮಾಡಿದಿರಂತ. ನೀವು ರಾಜ್ಯಕ್ಕೆ ಮಾದರಿ ಆದ್ರಿ ನೋಡಿ. ನಿಮ್ಗೆ ಅವಾರ್ಡ್ ಸಿಗೋದಕ್ಕೆ ನಾ ರೆಫರ್ ಮಾಡ್ತೀನಿ ನೋಡ್ರಿ. ಕರೇನ ರೀ? ಥ್ಯಾಂಕ್ ಯು ಸರ್. ನಾನಿನ್ ಬರ್ತೀನಿ. ಸಂಧ್ಯಾ ಅವರೇ, ಅವಾಗ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಿ. ನನ್ನ ಹೃದಯ ಈಗಲೂ ನಿಮ್ಮನ್ನ ಪ್ರೀತಿ ಮಾಡ್ತೈತೆ ನೋಡ್ರಿ. ಫೋರ್ಸ್ ಏನಿಲ್ರಿ, ನಿಮಗೆ ಇಷ್ಟ ಇದ್ರೆ ಅಷ್ಟ ನೋಡ್ರಿ. ನಿಮಗಾಗಿ ನಾ ಎಷ್ಟು ದಿನ ಬೇಕಾದ್ರೂ ಕಾಯಕ್ಕೆ ರೆಡಿ ರೀ.
ನನ್ನ ಹಾಗೆ ನೀನು ಕೂಡ ಪ್ರಶಸ್ತಿ ತಗೋಬೇಕಮ್ಮ. ನಮಸ್ಕಾರ. 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸೌಮ್ಯ, ದಯವಿಟ್ಟು ನಾವು ಮಾಡಿದ ತಪ್ಪನ್ನು ಕ್ಷಮಿಸಮ್ಮ. ಅಲ್ಲಮ್ಮ, ನಿನಗೆ ಅಧಿಕಾರ, ಹಣ, ಆಸ್ತಿ ಇದೆ ಅಂತ ನಾವು ಆಸೆ ಪಟ್ಟು ಬಂದಿಲ್ಲಮ್ಮ. ನಿನಗೇನಿಲ್ಲದೆ ಹೋದ್ರು ನೀನು ನಮ್ಮನೆ ಸೊಸೆನೇ. ಹೌದಮ್ಮ ಸೌಮ್ಯ, ನಿಮ್ಮ ಅತ್ತೇಳೋದು 100% ಸತ್ಯ ಇದೆ. ಸೌಮ್ಯ, ನಮಗೆ ನೀನ್ ಬೇಕಮ್ಮ, ನೀನ್ ಬೇಕು. ಸೌಮ್ಯ, ಸೌಮ್ಯ, ನಮ್ಮಮ್ಮನಿಗೆ ದುಡ್ಡಿನ ಮೇಲಿನ ವ್ಯಾಮೋಹ ಹೋಗಿದೆ. ಬದುಕೋಕೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಪ್ರೀತಿ, ನೆಮ್ಮದಿ, ಬಾಂಧವ್ಯಗಳು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿದೆ. ನಿನ್ನ ನೋವಲ್ಲಿ ನಂದು ಪಾಲಿದೆ. ದಯವಿಟ್ಟು ಕ್ಷಮಿಸ್ಬಿಡು ಸೌಮ್ಯ. ನಿನ್ನ ಕ್ಷಮೆ ಕೇಳಷ್ಟು ನನಗೆ ಅರ್ಹತೆ ಇಲ್ಲಮ್ಮ. ಪಶ್ಚಾತ್ತಾಪದಿಂದ ನಾವು ತುಂಬ ನೊಂದೋಗಿದ್ದೀವಿ. ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾವು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲಮ್ಮ. ಇವ್ರು ಮಾಡಿರೋ ತಪ್ಪಿನ ಅರಿವಾಗಿದೆ. ಮುಂದೆ ಇಂಥ ತಪ್ಪು ಮಾಡೋಲ್ಲಮ್ಮ. ಎಲ್ಲ ಮರೆತು ನಮ್ಮ ಎರಡೂ ಕುಟುಂಬಗಳು ಮತ್ತೆ ಸೇರ್ಕೊಂಡ್ರೆ ಅಷ್ಟೇ ಸಂತೋಷ ಕಣಮ್ಮ. ಹೌದಕ್ಕ, ಎಲ್ರೂ ಒಟ್ಟಿಗೆ ಇದ್ರೇನೆ ಚಂದ. ಅಪ್ಪಂಗೂ ಸಂತೋಷ, ಮೇಲಿರೋ ಅಮ್ಮನ್ಗೂ ಸಂತೋಷ. ಅಪ್ಪ, ಸಂಧ್ಯಾ, ನೀವಿಷ್ಟೆಲ್ಲ ಹೇಳಿದ್ಮೇಲೆ ಅತ್ತೆ, ನಾನು ಯಾವತ್ತಿದ್ರೂ ನಿಮ್ಮನೆ ಸೊಸೆನೆ. ನೀ ನಮ್ಮನೆ ಸೊಸೆ ಅಲ್ಲಮ್ಮ. ಮತ್ತೆ ಏನಮ್ಮ ಇದು? ಅತ್ತೆ, ನೀನು ನಮ್ಮನೆ ಮಗಳಮ್ಮ. ನೀನು ನಮ್ಮನೆ ಮಹಾಲಕ್ಷ್ಮಿ ಅಮ್ಮ. ಯು ಕ್ಯಾನ್ ಪ್ರೊಸೀಡ್. ಎಸ್ ಸರ್. ಸರ್, ಈ ವರ್ಷದ ಪ್ರೋಗ್ರೆಸ್ ನಿಮಗೆ ಹೇಳಬೇಕಲ್ಲ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದ್ದೀವಿ ಸರ್. ವರ್ಕ್ಶಾಪ್, ಎಲ್ಲ ಶಿಕ್ಷಕರಿಗೂ ವರ್ಕ್ಶಾಪ್ ಕೊಡೋದಕ್ಕೆ ಸಾಕಷ್ಟು ಕಡೆ ನಡೀತಾ ಇದೆ ಸರ್. ನಮ್ಮ ತಾಲೂಕಿನ ಪ್ರೋಗ್ರೆಸ್ಸು ಎಲ್ಲ ತಾಲೂಕಿನ ಪ್ರೋಗ್ರೆಸ್ಸು ತರಿಸ್ಕೊಂಡಿದ್ದೀನಿ ಸರ್. ಮತ್ತೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸರ್. ಎಲ್ಲ ಕಡೆಯಿಂದ ಒಳ್ಳೆ ಅಪ್ರಿಸಿಯೇಷನ್ ಬರ್ತಾ ಇದೆ ಸರ್. ಈವನ್ ಶಾಸಕರು, MP ಅವರು ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು 2 ಪ್ರೋಗ್ರಾಮ್ ಮಾತ್ರ ಬಾಕಿ ಇದೆ, ಅದಕ್ಕೆ ನಿಮ್ಮ ಒಪ್ಪಿಗೆ ತಗೊಳ್ಳೋಣ ಅಂತ ಬಂದಿದ್ದೀನಿ ಸರ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಅಪ್ಪ, ಅಪ್ಪ, ಏನ್ ಮಗಳೇ, ಬಹಳ ಖುಷಿಯಾಗಿದೆಯಲ್ಲ? ಸರ್ಕಾರದಿಂದ ನಂಗೆ ಉತ್ತಮ ಶಿಕ್ಷಕಿ ಅಂತ ಅವಾರ್ಡ್ ಬಂದಿದೆಪ್ಪ. ಕಂಗ್ರ್ಯಾಚುಲೇಷನ್ ಮಗಳೇ, ನೀನ್ ಟೀಚರ್ ಆಗಿದ್ದಕ್ಕೂ ಸಾರ್ಥಕ ಆಯ್ತಮ್ಮ. ಅಪ್ಪ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಪ್ಪ. ಸಂಧ್ಯಾ, ಏನಪ್ಪ? ಸೌಮ್ಯ ಬಾಳೇನು ಸರಿ ಹೋಯ್ತು. ನಿನ್ ಬಾಳು ಚೆನ್ನಾಗಿರ್ಬೇಕಮ್ಮ. ಹಾಗಾಗಿ ನೀನು ಮದುವೆ ಮಾಡ್ಕೋ. ಅಪ್ಪ, ನಂಗೆ ಮದ್ವೆ ಗಿದ್ವೆ ಎಲ್ಲ ಏನು ಬೇಡಪ್ಪ. ನಾನು ಹೀಗೆ ಆರಾಮಾಗಿರ್ತೀನಿ. ಮದುವೆ ಆದ್ರೆ ಇನ್ನೂ ಚೆನ್ನಾಗಿರ್ತೀಯಮ್ಮ. ಚೆನ್ನಾಗಿರೋಕೆ ಒಳ್ಳೆ ಹುಡುಗ ಸಿಗ್ಬೇಕಲ್ಲಪ್ಪ. ಗುಣವಂತ ಆಗಿರ್ಬೇಕು, ಹಣದ ಆಸೆ ಇರಬಾರ್ದು, ಎಲ್ರನ್ನೂ ಪ್ರೀತಿಯಿಂದ ನೋಡೋ ಸ್ವಭಾವ ಇರಬೇಕು. ಅಂತ ಹುಡುಗ ಸಿಗ್ಬೇಕಲ್ಲಪ್ಪ. ಸಿಕ್ಕಿದನಮ್ಮ, ನಾನ್ ನೋಡಿದೀನಿ. ಯಾರಪ್ಪ ಅದು? ನಾಳೆ ನೋಡ್ವಿ ಅಂತೆ. ವೆಯ್ಟ್ ವೆಯ್ಟ್. ನಾನು ಬರ್ತೀನಪ್ಪ. ಸರಿ ಮಗಳೇ. ಸಂಧ್ಯಾ, ಸೌಮ್ಯ, ಎಲ್ಲರೂ ಬನ್ನಿ ಬನ್ನಿ. ಏನಪ್ಪ ಕರ್ದಿದ್ದು? ಯಾಕಪ್ಪ ಕರೆದಿದ್ದು? ನಮ್ಮ ಸಂಧ್ಯಾ ಮೇಡಮ್ಗೆ ಇವತ್ತು ಒಳ್ಳೆ ಗಂಡನ್ ಕರ್ಕೊಂಡು ಬಂದಿದ್ದೀನಿ. ಹೌದಾ? ಎಲ್ಲಪ್ಪ ಗಂಡು? ಕಾಣಿಸ್ತಾನೆ ಇಲ್ಲ. ವೇಟ್ ವೇಟ್ ವೇಟ್. ಇಷ್ಟ ಆತರ ಪಟ್ರೆ ಹೇಗೆ? ತೋರಿಸ್ತೀನಿ ಇರಿ. ಆನಂದ್, ನಮಸ್ಕಾರ ರೀ. ಬಾಪ. ಹೇಗಿದ್ದಾನೆ ನಮ್ಮ ಹುಡುಗ? ಹೇಗಿದೆ ನಮ್ಮ ಸೆಲೆಕ್ಷನ್? ಸೂಪರ್. ಅಪ್ಪ, ಇವ್ರು ಹೆಂಗ್ ಗೊತ್ತು? ಅದು ಪಾರ್ಕ್ ಅಲ್ಲಿ ನಾನು ಎಕ್ಸರ್ಸೈಸ್ ಮಾಡೋ ಟೈಮಲ್ಲಿ ಆನಂದ್ ಬಂದು ಎಲ್ಲ ಹೇಳಿದ್ರಮ್ಮ. ಅವನ ನಡತೆ, ಗುಣ ನನಗಿಷ್ಟ ಆಯ್ತು. ಸಂಧ್ಯಾಗೆ ಇವನೇ ಸರಿಯಾದ ಹುಡುಗ ಅಂತ ನಾನು ಅವತ್ತೇ ತೀರ್ಮಾನ ಮಾಡಿದೆ.
ಒಳ್ಳೆ ಸಂಸ್ಕಾರ ಇರೋ ಹುಡುಗ. ನೀನ್ ಅನ್ಕೊಂಡ ಹಾಗೆ ಒಳ್ಳೆ ಉದ್ಯೋಗ ಇದೆ, ಅದಕ್ಕಿಂತ ಮಿಗಿಲಾಗಿ ಒಳ್ಳೆ ಗುಣವಂತ ಕೂಡ. ಇನ್ನೇನ್ ಬೇಕಮ್ಮ ನಿನಗೆ? ನೀವೊಪ್ಪದ್ಮೇಲೆ ನಂದೇನು ಅಭ್ಯಂತರ ಇಲ್ಲಪ್ಪ. ಮತ್ತಿನ್ನೇನು, ಅದ್ದೂರಿಯಾಗಿ ಮದ್ವೆ ಮಾಡೋಣ. ಬೇಡ ಅತ್ತೆ, ಆಡಂಬರದ ಮದ್ವೆ ಎಲ್ಲ ಬೇಡ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಹಾರ ಬದಲಾಯಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಆಲ್ರೆಡಿ 2 ಹೃದಯಗಳು ಒಂದಾಗಿದೆ. ಆಡಂಬರದ ಮದ್ವೆ ಮಾಡಿ ದುಂದ್ವೆಚ್ಚ ಮಾಡಿ ವೇಸ್ಟ್ ಯಾಕೆ ಮಾಡ್ಬೇಕು? ಹೌದ್ರಿ ಮೇಡಮ್, ನೀವು ಹೇಳ್ದಂಗ ಅದ ರೊಕ್ಕನ ಬಡವ್ರ ಮಕ್ಕಳಿಗೆ ಉಪಯೋಗಿಸೋದು ಒಳ್ಳೇದ್ ನೋಡ್ರಿ. ಒಳ್ಳೆ ಮಾತು ಹೇಳಿದ್ರ ಆನಂದ್. ಈ ಮದುವೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಆಗ್ಲಿ, ಇದರಿಂದ ಆಡಂಬರದ ಮದುವೆ ಕಡಿಮೆ ಆಗ್ಲಿ. ಹಾಗಾದ್ರೆ ಯಾವ ದೇವಸ್ಥಾನದಲ್ಲಿ ಮದ್ವೆ ಮಾಡೋಣ? ಯಾವ ದೇವಸ್ಥಾನ ಯಾಕೆ, ಈ ಮನೆನೇ ಒಂದ್ ದೇವಸ್ಥಾನ. ಅಪ್ಪ ಅಮ್ಮನೇ ದೇವ್ರು, ಅವ್ರ ಮುಂದೆನೆ ಆಗ್ಲಿ. ಓಕೆ, ನಾಳೆನೆ ಮದ್ವೆ. ಎಸ್. ಹಾರ ಬದಲಾಯಿಸ್ಕೊಳ್ಳಿ. ಸ್ಟಾಪ್. ಮನ್ಮತ, ನೀನಾ? ಎಸ್, ನಾನೇ. ಇವತ್ತು ಸಂಧ್ಯಾ ಮದ್ವೆ ಅಂತ ಗೊತ್ತಿದ್ದು, ಸೊ ವಿಶ್ ಮಾಡೋಣ ಅಂತ ಬಂದೆ. ರತಿ, ಶಿ ಇಸ್ ಮೈ ವೈಫ್. ಇವ್ರು ನಮ್ಮ ಯಜಮಾನ್ರು. ಮತ್ತೆ ಭೀಮಾ? ಹಾ, ನಾನು ಬಂದಿದ್ದೀನಿ. ಯಾರು ಕನ್ಫ್ಯೂಸ್ ಆಗ್ಬೇಡಿ, ಮೊದಲು ಹಾರ ಬದಲಾಯಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಭೀಮಾ, ನೀನು ರತಿನ ಮದುವೆ ಮಾಡ್ಕೊಳ್ಳಿಲ್ವಾ? ನೋ, ನಾವಿಬ್ರು ಆಡಿದ ನಾಟಕ ಅದು. ನಾಟ್ಕನಾ? ಯಾಕೆ? ನಾನು ಲವ್ ಗಿವ್ ಮದ್ವೆ ಅವೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಗ ಭೀಮಾ ರತಿ ಮನೇಲಿ ಮಾತಾಡಿ ನಮ್ಮಿಬ್ರು ಮದ್ವೆ ಮಾಡಿಸ್ದ. ಆಗ ನಮ್ಮಿಬ್ರಿಗೆ ಸಿಕ್ಕಿದ ಕಾಣಿಕೆನೆ ಇಬ್ರು ಹೆಣ್ಮಕ್ಳು. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಸೂತ್ರ ನಮ್ದು. ಹೆಣ್ಮಕ್ಳನ್ನ ಉಳಿಸ್ಬೇಕು, ಹೆಣ್ಮಕ್ಳನ್ನ ಓದಿಸ್ಬೇಕು, ಅವರೇ ನಮ್ಮ ಆಸ್ತಿ. ವೆರಿ ಗುಡ್. ನಿಮ್ಮಂತವ್ರು ಇರ್ಬೇಕು. ಇದ್ರಿಂದನೇ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲುತ್ತೆ. ನಂದೊಂದ್ ಸೂತ್ರ ಇದೆ. ಏನದು? ಅತ್ತೆ ಮಾವಂದ್ರೆ ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಬಂದಾಗ ಸೊಸೆಗೆ ನಂತರ ಯಾರೂ ಕಷ್ಟ ಕೊಡಬೇಡಿ. ಅವಳನ್ನ ಸೊಸೆ ಎಂದೇ ಮಗಳ ತರ ಕಾಣಿ. ವರದಕ್ಷಿಣೆ, ಆಸ್ತಿ, ಅಂತಸ್ತು, ಐಶ್ವರ್ಯ, ಹಣ ಯಾವುದಕ್ಕೂ ಆಸೆ ಪಡಬೇಡಿ ಅಂತ ನಾನೇ ಊರೆಲ್ಲ ಪ್ರಚಾರ ಮಾಡ್ತೀನಿ. ಎಸ್, ನಂದೊಂದು ಮಾತು. ಫಸ್ಟ್ ಪ್ರಿಫರೆನ್ಸ್ ವಿದ್ಯೆ ಕೊಡಿ, ವಿದ್ಯೆಗೆ ಮೊದಲ ಆದ್ಯತೆ. ಕಾಲೇಜ್ಗೆ ಹೋಗುವಾಗ ಈ ಲವ್, ಪ್ರೀತಿ, ಪ್ರೇಮ ಅಂತ ಎಲ್ಲ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಲೈಫೇ ಹಾಳಾಗುತ್ತೆ. ನೀವು ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರ್ಕೊಂಡು ಲೈಫಲ್ಲಿ ಫಸ್ಟು ಸೆಟ್ಲ್ ಆಗಿ. ನೀವು ದುಡಿಯಂಗಾದ್ಮೇಲೆ ಮಾಡ್ಕೊಳ್ಳಿ ಈ ಲವ್, ಪ್ರೀತಿ, ಆಗ ಯಾವುದೂ ಇರಲ್ಲ ಭೀತಿ. ಎಜುಕೇಶನ್ ಫಸ್ಟ್, ಮಿಕ್ಕಿದೆಲ್ಲ ನೆಕ್ಸ್ಟ್. ನಂದೂ ಒಂದು ಮಾತು. ಕಷ್ಟ ಬಂತು ಅಂತ ಕೂತ್ಕೊಂಡ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಜೀವನದಲ್ಲಿ ಏನೂ ಸಾಧಿಸೋದಕ್ಕಾಗೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಹಾಗೆ ನಮ್ಮ ಗುರಿ ತಲುಪಬೇಕು ಅಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಆಗ್ಲೇ ನಮ್ಮ ಬಾಳು ಅರಳಿದ ಹೂಗಳ ತರ ಆಗೋದು. ಹೌದು, ನಾವೆಲ್ಲ ಅರಳಿದ ಹೂಗಳು.